ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದಸರಾ ಹಬ್ಬದ ಪ್ರಯುಕ್ತ ಕುದ್ರೋಳಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಸೊ ನಾವು ಎಲ್ಲರೂ ಈಗ ನಾನು ನನ್ನ ಕೊಲೀಗ್ಸ್ ಜೊತೆಗೆ ಹೋಗ್ತಾ ಇದ್ದೇನೆ. ಸೊ ಹಾಗಾಗಿ ನಾವು ಎಲ್ಲರೂ ಸೇರಿ ಸ್ಟೇಟ್ ಬ್ಯಾಂಕ್ಗೆ ಫಸ್ಟ್ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ದೇವಸ್ಥಾನದ ಹತ್ತಿರ ಹೋದ್ವಿ. ಈಗಾಗಲೇ ನಾವು ದೇವಸ್ಥಾನದ ಹತ್ತಿರ ತಲುಪಿದ್ದೇವೆ. ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ಎಲ್ಲ ರೀತಿಯ ಐಸ್ ಕ್ರೀಮ್ ಗಾಡಿಗಳು, ಹಾಗೆ ಇಲ್ಲಿ ಸಂತೆ ಇಡಲಿಕ್ಕೆ ಸೈಡ್ ಎಲ್ಲ ಓಪನ್ ಆಗಲಿಲ್ಲ. ನಾವು ಬಿಕಾಸ್ ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಯಾವುದೇ ಥರದ ಓಪನ್ ಆಗಿರಲಿಲ್ಲ. ಹಾಗೆ ಇಲ್ಲಿ ನಾವು ಮುಖ್ಯದ್ವಾರ ನೋಡ್ಬೋದು. ಮುಖ್ಯದ್ವಾರದ ಒಳಗಡೆಯಿಂದ ಹೋದರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಬಟ್ ನೈಟ್ ಹೋಗ್ತಿದ್ದೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಯಾಕಂದರೆ ಆ ಲೈಟಿಂಗ್ಸ್, ದಸರಾದ ಲೈಟಿಂಗ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಸೊ ನಾವು ಮಾರ್ನಿಂಗ್ ಬಂದಿರೋದ್ರಿಂದ ಇದು ಯಾವುದು ನಮಗೆ ನೋಡಲಿಕ್ಕೆ ಸಿಗಲ್ಲ. ಸೊ ಮುಂದೆ ನಾವು ದೇವಾಲಯದ ಫ್ರಂಟ್ ಸೈಡಿಂದ ಈಗ ನೋಡ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಕಣ್ತುಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ಬೋದು ನೀವು ಇಲ್ಲಿ ಕೂಡ. ಹಾಗೆಯೇ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಹೋಗಿ ಬರುವ ಬನ್ನಿ ಒಳಗಡೆ ಕೂಡ. ನಾವು ಇವಾಗ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದಿದ್ದೇವೆ. ಇಲ್ಲಿ ನೋಡಿ ಕುದುರೆಗಳ ರಥವನ್ನು ನೋಡ್ತಾ ಇದ್ದೀರಿ ಈಗ, ಎಷ್ಟು ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬೆಳ್ಳಿಯ ಒಂದು ರಥವನ್ನು ಕೂಡ ಇಟ್ಟಿದ್ದಾರೆ. ಇದು ಕೂಡ ನೋಡಿ ತುಂಬ ಸುಂದರವಾಗಿದೆ. ಹಾಗೆ ಇಲ್ಲಿ ಮುಂದೆ ನಾವು ಹೋಗ್ತಾ ಇದ್ದೇವೆ. ಇದು ನಮ್ಮದು ದೇವಾಲಯದ ಬ್ಯಾಕ್ ಸೈಡ್. ಸೊ ಹಾಗಾಗಿ ಇಲ್ಲಿಂದಾಗಿ ಹೋಗ್ತಾ ಇದ್ದೇವೆ. ಇಲ್ಲಿ ಮುಂದೆ ನಮಗೆ ಕೆರೆ ಸಿಗುತ್ತೆ ನೋಡಿ, ದೇವಾಲಯದ ಕೆರೆ. ಇಲ್ಲಿ ಆ ಶಿವನ ಸ್ಟ್ಯಾಚು, ದೇವರ ಸ್ಟ್ಯಾಚು ಎಲ್ಲ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಗೋಕರ್ಣನಾಥ ಕ್ಷೇತ್ರದ ಒಂದು ಪಾರ್ಕ್ ಥರ, ಒಂದು ಚೆನ್ನಾಗಿರೋ ಪ್ರಾಣಿಗಳದ್ದು ಸ್ಟ್ಯಾಚು ಎಲ್ಲ ಇರೋ ಒಂದು ಪಾರ್ಕ್ ಥರ ಇದೆ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ಫ್ರಂಟಲ್ಲಿಯೇ ನೋಡಿ ನಿಮಗೆ ತುಂಬ ಚೆನ್ನಾಗಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ನವಿಲಿನ ಒಂದು ಸ್ಟ್ಯಾಚು ಇದೆ. ಹಾಗೆ ನೋಡಿ ಇಲ್ಲಿ ಕೂಡ ಒಂದಿದೆ. ನೆಕ್ಸ್ಟ್ ಮುಂದೆ ಬರಬೇಕಾದ್ರೆ ನಿಮಗೆ ಪುಣ್ಯಕೋಟಿಯ ಕಥೆ ಗೊತ್ತಿರ್ಬೋದು. ಅದರ ಒಂದು ಕಥೆಯ ಸ್ಟ್ಯಾಚುವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಅದು ಕೂಡ ತುಂಬ ಅರ್ಥಪೂರ್ಣವಾಗಿದೆ. ಹಾಗೆಯೇ ಇಲ್ಲಿ ಮುಂದೆ ಬಂದರೆ ನಿಮಗೆ ಪ್ರಾಣಿಗಳೆಲ್ಲ ಸೇರಿ ನೀರು ಕುಡಿಯುವ ಥರ, ಹಾಗೆ ಪ್ರಾಣಿಗಳೆಲ್ಲ ಗುಂಪು ಗುಂಪಾಗಿ ಇರುವ ಥರ ಎಲ್ಲ ಪ್ರಾಣಿಗಳ ಸ್ಟ್ಯಾಚುವನ್ನು ಮಾಡಲಾಗಿದೆ ಈ ಪಾರ್ಕಲ್ಲಿ. ಒಂಥರ ತುಂಬ ಚೆನ್ನಾಗಿರುತ್ತೆ. ಅದು ರಾತ್ರಿ ಹೊತ್ತಲ್ಲಿ ತುಂಬ ಲೈಟಿಂಗ್ಸಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಸೊ ನೋಡ್ಬೋದು. ಹಾಗೆ ಇಲ್ಲಿ ನೀವು ಡೇ ಅಲ್ಲಿ ಕೂಡ ನೋಡಿ, ಅಲ್ಲಿ ಒಂದು ಕೂತಿರೋ ಥರ, ಹಾಗೆ ಒಂದು ನಿಂತಿರೋರ ಥರ, ಗರ್ಜಿಸೋ ಥರ ಒಂಥರ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಮೂಲೆ ಮೂಲೆಯಲ್ಲಿ ಕೂಡ ಒಂದೊಂದು ಪ್ರಾಣಿಗಳ ಸ್ಟ್ಯಾಚುವನ್ನು ಮಾಡಲಾಗಿದೆ. ನೋಡ್ಬೋದು ಈ ಕಡೆ. ಇದು ಹಿಂದೆಗಡೆಯಿಂದ ನಿಮಗೆ ದೇವಸ್ಥಾನವನ್ನು ನೋಡ್ಬೋದು. ನೋಡಿ ಇಲ್ಲಿ ಗುಹೆಗಳು, ಹಾಗೆ ಪ್ರಾಣಿಗಳು. ಹಾಗೆ ನಾವು ಮುಂದೆ ಬಂದದ್ದು ಸಾಯಿಬಾಬಾ ಮಂದಿರದ ಹತ್ತಿರ. ಸೊ ಇಲ್ಲಿ ಪ್ರೇ ಮಾಡಿಕೊಂಡು ನೆಕ್ಸ್ಟ್ ಬಂದದ್ದು ನಾವು ಹನುಮಾನ್ ದೇವರ ಹತ್ತಿರ. ಸೊ ಹನುಮಾನ್ನ ದೊಡ್ಡ ಸ್ಟ್ಯಾಚು ಇದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ. ಇಲ್ಲಿ ಬಂದು ನಾವಿಲ್ಲಿ ಪ್ರೇ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಈಗ ನವರಾತ್ರಿಯ ಸ್ಪೆಷಲ್ ನವದುರ್ಗೆಗಳನ್ನು ನೋಡಲಿಕ್ಕೆ. ನಾನು ತುಂಬ ಕಾತುರದಿಂದ ಕಾಯ್ತಿರೋದು. ಫೈನಲಿ ಬಂದೇ ಬಿಟ್ಟು ನೋಡಿ. ಸೊ ಬನ್ನಿ ಹೋಗಿ ನೋಡ್ಕೊಂಡು ಬರುವ.
ನೋಡಿದ್ರಲ್ವಾ, ನನಗೆ ಅಂತೂ ತುಂಬ ಖುಷಿ ಆಯಿತು. ಹಾಗೆ ನಿಮಗೆ ಕೂಡ ಖುಷಿಯಾಗಿರ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಹಾಗೆ ನಾವು ಒಳಗಡೆ ಹೋಗಿ ಹೊರಗಡೆ ಬರುವಷ್ಟೊತ್ತಿಗೆ ಜೋರಾಗಿ ಮಳೆ ಸುರಿತಾ ಇತ್ತು. ಮತ್ತೆ ಬಂದದ್ದೇ ನಾವು ಸಂತೆ ನೋಡಲಿಕ್ಕೆ. ಸೊ ಆಗಾಗಲೇ ಸ್ವಲ್ಪ ಸ್ವಲ್ಪ ಓಪನ್ ಆಗ್ತಾ ಇತ್ತು, ಕೆಲವೊಂದು ಶಾಪ್ ಎಲ್ಲ ಓಪನ್ ಆಗ್ತಾ ಇತ್ತು. ಇಲ್ಲಿ ನಮಗೆ ಫಸ್ಟ್ ಸಿಕ್ಕಿದೆ ಮಕ್ಕಳು ಆಟ ಆಡುವ ವಸ್ತು. ಸುಮ್ಮನೆ ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಬಂದ್ವಿ ಈ ಕಡೆಗೆ. ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತಗೊಂಡ್ವಿ, ನೆನಪಿಗೆ ಆದರೂ ಇರಲಿ ಅಂತ ಹೇಳಿ ಜಾತ್ರೆಯದ್ದು. ಹಾಗೆ ಮತ್ತೆ ಬಂದು ಇಲ್ಲಿ ಒಂದು ಗೋಬಿ ಮಸಾಲ ಪುರಿ ಟೇಸ್ಟ್ ಮಾಡಿದ್ವಿ. ಹಾಗೆ ವಾಪಸ್ ಡ್ಯೂಟಿಗೆ ಸಹ ಹೋಗಬೇಕಿತ್ತು. ಸೊ ಲೇಟ್ ಆಯಿತು ಅಂತೇಳಿ ಒಂದು ಚರ್ಮುರಿ ತಗೊಂಡು ಸೀದಾ ಹೊರಟು ಬಂದ್ವಿ.